ಇನ್ನು ಮುಂಬರುವಂತಹ ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ಭರ್ಜರಿ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ರಾಜ್ಯದಲ್ಲಿನ ಹಾಲಿ ಸಚಿವರನ್ನೇ ಕಣಕ್ಕೆ ಇಳಿಸೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಚಿಂತನೆ ನಡೆಸಿದ್ದಾರೆ. ಇನ್ನು ರಾಜ್ಯದಲ್ಲಿನ ಸಚಿವರ ಸ್ಪರ್ಧೆ ಬಗ್ಗೆ ಹಲವಾರು ಸುಳಿವುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನುವಂಥದ್ದನ್ನ ನೋಡ್ತೇವೆ. ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಯಾರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಸ್ಪರ್ಧಿಸುವವರ ಬಗ್ಗೆ ರಾಜ್ಯ ಚುನಾವಣಾ ಸಮಿತಿ ಎಲ್ಲವನ್ನೂ ಕೂಡ ಗಮನಿಸುತ್ತೆ. ಅವರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ. ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಟಿಕೆಟ್ ನೀಡಲಾಗುತ್ತೆ. ರಾಜ್ಯ ಚುನಾವಣಾ ಸಮಿತಿ ವರದಿ ಬಳಿಕ ನಾವು ಟಿಕೆಟ್ ಕೊಡುವ ಬಗ್ಗೆ ಯೋಚನೆ ಮಾಡ್ತೀವಿ. ಅದಾದ ಬಳಿಕ ಎಲ್ಲವೂ ನಿರ್ಧಾರವಾಗುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ಡಿಪೆಂಡ್ ಇದೆ. ಅಲ್ಲಿ ಇಲ್ಲಿ ಕೇಳಿ, ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ. ಎಲೆಕ್ಷನ್ ಕಮಿಟಿ, ಲೋಕಲ್ ಎಲೆಕ್ಷನ್ ಕಮಿಟಿ ಏನು ಮಾಡ್ತದೆ, ಅದ್ರ ಮೇಲೆ ಡಿಪೆಂಡ್ ಇದೆ. ಅಲ್ಲಿಂದ ನಂಬಲ್ಲಿ ಬರ್ತದೆ, ಅವಾಗ ಯೋಚನೆ. ಇಲ್ಲಿ ಕೇಳಿ, ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ. ಎಲೆಕ್ಷನ್ ಕಮಿಟಿ, ಲೋಕಲ್ ಎಲೆಕ್ಷನ್ ಕಮಿಟಿ ಏನು ಮಾಡ್ತದೆ, ಅದ್ರ ಮೇಲೆ ಡಿಪೆಂಡ್ ಇದೆ. ಅಲ್ಲಿಂದ ನಂಬಲ್ಲಿ ಬರ್ತದೆ, ಅವಾಗ ಯೋಚನೆ. ಇಲ್ಲಿ ಕೇಳಿ, ಯಾಕಂದ್ರೆ